ಎದ್ದಳೆ ಅಮ್ಮೋ ಅಮ್ಮೋ ಎದ್ದಳೆ ಹೇ ಎದ್ದಳೆ ಎದ್ದಳ್ತಿಲ್ಲ ಜಿಟ್ಟನ ಎದ್ದಳ್ತಾಳೆ ಅಳ್ತಾಳೆ ಕಣೋ ಅಳ್ತಾಳೆ ಜಿಗುಟ್ಬೇಡ ಮತ್ತೆ ಆಟ ಆಡ್ತಾನೆ ಕಣೆ ಎದ್ದಳಂಗೆ ಇಲ್ಲ ಅಮ್ಮನಿ ಎದ್ದಳೆ ಜಿಗುಟ್ಬೇಡ ಕಣೋ ಜಿಗುಟ್ಬೇಡ ಅಳ್ತಾಳೆ ಬಿಡು ಬಿಡು ಎದ್ದಳೆ ಅಮ್ಮನಿ ಎದ್ದಳೆ ಯಾಕ್ರೋ ಅಮ್ಮಣಿನ ಯಾಕೋ ಎಬ್ರಿಸ್ತಾ ಇದ್ದೀರಾ? ಅವನು ಅಮ್ಮನಿ ಎದ್ದಳಲ್ಲಂತ ಅಮ್ಮನಿ ಜಿಗುಟ್ ಬಿಟ್ಟ. ಅಯ್ಯೋ ಜಿಗುಟ್ ಬಿಟ್ಟ? ಜಿಗುಟ್ಬಾರ್ದು ಕಣೋ. ಪಾಪ ಜಿಗುಟ್ಬಾರ್ದಪ್ಪ, ಅಮ್ಮಣಿ ಇನ್ನೂ ಸಣ್ಣಳು. ಯಾಕಪ್ಪ ಜಿಗ್ಟದು? ಮತ್ತೆ ಎದ್ದಳಲ್ಲ ನನ್ನ ಜೊತೆ ಆಟ ಆಡ್ತಾಳೆ ಅಂದ್ರೆ ಎದ್ದಳದೇ ಇಲ್ಲ. ಎದ್ದಳದಿಲ್ಲ ಎದ್ದಳೆ ಅಮ್ಮನಿ. ಅಳ್ತಾ ಇದ್ದಾಳೆ ಅಮ್ಮಣಿ. ಚೈತ್ರ ಬಾರೆ, ಅಮ್ಮಣಿ ಅಳ್ತಾ ಇದ್ದಾಳೆ. ಅಡಿ ಅವ್ರ ಅಮ್ಮ ಬರತ್ತಾ ವಾಡಿತೈತೆ ನಿನ್ನ. ಎದ್ದಳೆ ಅಮ್ಮನಿ. ಜಿಗುಟ್ಬಾರ್ದಪ್ಪ, ಅವಳು ಇನ್ನೂ ಸಣ್ಣಳು, ಅಳ್ತಾಳೆ, ಜಿಗುಟ್ಬಾರ್ದು. ಅಲ್ಲಿ ಎದ್ಲೆ ಇವಳು. ಇವ್ರು ಎಬ್ರಿಸಿದ್ರೇನ ಈ ಹುಡುಗರು? ಯಪ್ಪ, ಈ ಹುಡುಗರಂತೂ 5 ನಿಮಿಷ ಸುಮ್ಕಿರಲ್ಲ. ನಾನು ಇವಾಗಿನ ಮನಗ್ಸಿ ಹೋಗಿದ್ದೀನಿ, ಅಲ್ಲಿ ಎಬ್ರಿಸಿದ್ದಾರೆ. ಜಿಗ್ಟಿದ್ದಾನೆ ಚೈತ್ರ ಇವನು. ಎದ್ದಳ್ಳಿ ಅಂತ ಆಟಾಡಕ್ಕೆ ಯಾರು ಇಲ್ಲ ಅಂತ ಜಿಗ್ಟಿದ್ದಾನೆ, ಅದಕ್ಕೆ ಅಳ್ತಾ ಇದ್ದಾಳ. ಬಾ ಎತ್ಕೋ ಬಾ. ಏನ ಜಿಗ್ಟಿದೀಯೆ? ವದೆ ಕೊಡ್ತೀನಿ ನೋಡು. ಸಣ್ಣ ನಂಗೆ ಜಿಗುಟ್ಬಾರ್ದು, ಅವಳು ಇನ್ನೂ ಸಣ್ಣ ಹುಡುಗಿ. ಅಯ್ಯೋ ದೇವ್ರೆ, ಜಿಗ್ಟಿರೋದು ನೋಡು. ಸುಮ್ಕಿರು ಅಂತ ಹೇಳಿದೀನಿ, ಮನಿಕೊಂಡಿದ್ದಾಳೆ ಅಂತ. ನಡಿಯ ಫಸ್ಟ್ ಮನಿಕಂಬ್ಲಿ. ಒಂದು ಸ್ವಲ್ಪ ಹೋಗಪ್ಪ ಮನಿಕಂಬ್ಲಿ. ಹೋಗು ಆಟ ಆಡೋಗಿ ಹೋಗು. ಹೊರಕೋಗಿ ಆಟ ಆಡೋಗು. ಅವಳೊಂದು ಸ್ವಲ್ಪ ಮಾನಿಕಬೇಕು. ಹೋಗು, ಅವಳೊಂದು ಸ್ವಲ್ಪ ಮಾನಿಕೊಂಡ್ರೇನೇನೆ, ಸ್ನಾನ ಮಾಡ್ಕೊಂಡು ಒಂದು ಸ್ವಲ್ಪ ಮಾನಿಕೊಂಡ್ರೇನೆ ಅವಳು. ಇಲ್ಲಾಂದ್ರೆ ಅಳ್ತಿರ್ತಾಳೆ. ಆರ್ನಿದ್ದೆ ಆದರೆ ಅವಳು ಕ್ಯಾತೆ ಮಾಡಿದ್ರೆ ಸುಧಾರ್ಸಕ್ಕಾಗಲ್ಲ. ಹೋಗು. ಕರ್ಕೊಂಡೋಗಮ್ಮ, ಕರ್ಕೊಂಡೋಗಿ ನಿನ್ನ ತಮ್ಮನ ಸ್ವಲ್ಪ ತ್ವರ ಕರ್ಕೊಂಡೋಗಿ ಹೋಗು. ಮಾನಿಕಂಬ್ಲ ಅಮ್ಮಣಿ. ಪಚ್ಚಮ್ಮ ಪಚ್ಚು ಪಚ್ಚು. ಹುಡುಗರು ಸುಮ್ಮನೆ ಇರಲ್ಲ ಚೈತ್ರ. ತೀಡ್ಕೆ ಮಾಡಿ ನೋಡಿ, ಜಿಟ್ಟಿರೋದ ಹುಡುಗ ಗೊತ್ತಾಗಲ್ಲ, ಏನಿಲ್ಲ. ಅಪ್ಪ ಹೋಗು. ಈ ಹುಡುಗರು ಬಂದಾಗಿಂದ ಅಂತೂ ಇವಳು ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಆ ಹುಡುಗ ಅಂತೂ ಏನು ಪೋಲಿ ಒಂದು ಇಷ್ಟೇ ಎದ್ರಿಕಮ್ಮಲ್ಲ, ಏನಿಲ್ಲ. ಬಂದು ಜಿಗುಟ್ಬಿಡುತ್ತೆ ಮನಿಕೊಂಡಿದ್ರೆ. ಹೋಗತ್ಲಾಗಿ ಹೇಳಿ ಸಾಕಾಗುತ್ತೆ. ಸುಮ್ಕಿರಪ್ಪ ಅಂತ ಎದ್ದಾಗ ಆಟ ಆಡಿಸ್ಮಂತ್ರಿ. ಸ್ನಾನ ಮಾಡಿಸ್ ಮನಸ್ಸೇ ಇದ್ನಿ ಅಂತ ಹೇಳಿದ್ದೀನಿ ನೋಡು. ಹೆಂಗೆ ಬಂದು ಎಬ್ರಿಸ್ ಹೋಗಿರೋದ. ಯಪ್ಪ ಬೇಡಪ್ಪ. ಯಪ್ಪ, ಈ ಹುಡುಗರು ಸುಮ್ಕಿರಲ್ಲ. ಅವಳು ಅಮ್ಮಿದ್ರೆ ಆದರೆ ಅಳ್ತಾಳೆ. ಪಚ್ಚಮ್ಮ ಪಚ್ಚು. ಹುಡುಗರ್ಗೆ ಹೇಳಕ್ಕೂ ಆಗಲ್ಲ, ಬಿಡೋಕ್ಕಾಗಲ್ಲ. ಹೋಗತ್ಲಾಗಿ. ಯಪ್ಪ, ಏನಾನ ಹೇಳಿದ್ರಿ ಸುಗುಣ ಏನು ಅನ್ಕೊಂತಾಳೋ, ಅವ್ರ ಅಕ್ಕ ಏನು ಅನ್ಕೊಂಬತ್ತೋ ಅಂತ ಸುಮ್ಮನೆ ಆಗಬೇಕು. ಯಪ್ಪ, ಈ ಹುಡುಗಿ ಇವ್ರು ಬಂದಾಗಿಂದ ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಅದೇ ಎಬ್ರಿಸ್ತಾವೆ, ಇಲ್ಲಾಂದ್ರೆ ಬಾಯ್ ಮಾಡ್ತಾವೆ ಬಂದು. ಹೋಗತ್ಲಾಗಿ. ಪಚ್ಚು ಪಚ್ಚು. ಪಚ್ಚಮ್ಮ ಪಚ್ಚು. ಅಲ್ಲ ಆಲೆ ಸುಗುಣ ಮಾತಾಡ್ಕಮ್ಮನ ಕಣಕ ಮನೆದ ಅಂತ ಹೇಳ್ತಾ ಇದ್ಲು. ನಾವಿಂದನ ಭಾಗ ಕೇಳಿದ್ದೀವಿ, ನಾವೇನ ಮಾತಾಡಿದ್ದೀವಿ ಇಂದನ. ಆಲೇನಿ ಹೆಂಗೆ ಕೇಳೋಳು. ಹಂಗೇನೆ ನಾನು ಮನೆ ಕಟ್ಟಬೇಕು ಅಂತ ಹೇಳಿ. ನಾವು ಇಲ್ಲಿಲ್ವಲ್ಲ, ಅದಕ್ಕೆ ನಾನು ಒಬ್ಳೆ ಮಾಡಿಕ್ಬೇಕು ಅತ್ತೆ ಮಾಮ್ಗೆ ಅಂತ ಹೇಳಿ ಅಂದ್ಕೊಂಡಿದ್ದಾಳೋ ಏನೋ ಅವಳು. ಆಲೆ ನೆನೆ ದಿನ ಬೇರೆ ಹೋಗೋಣ ಅಂತ ಹೇಳಿ ಮಾತಾಡ್ತಿದ್ಲು. ನಾವೆಲ್ಲರ ಜೊತೆಗೆ ಚೆನ್ನಾಗಿರೋಣ ಅಂತ ಅಂದ್ಕೊಂಡ್ರೆ ಆಲೆ ಬೇರೆ ಹೋಗೋಣ ಅಂತ ಮಾತಾಡ್ತಾಳೆ ಸುಗುಣ. ಅಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕಾದ್ರೆ ಯಾಕೆ ಬೇರೆ ಹೋಗ್ಬೇಕಂತಿ? ಸುಮ್ಮನಿರು ಅನ್ನು. ಅಯ್ಯೋ, ಮನೆ ಕಟ್ಬೇಕಂತೆ ಅವಳು. ಮನೆ ಕಟ್ಬೇಕಣಕ್ಕ ನಾವು. ಮನೆ ಎಲ್ಲನ ಮಣ್ಣೆಲ್ಲ ಸೋರುತ್ತೆ, ಕಲ್ಲೆಲ್ಲ ಬೀಳ್ತಾವೆ, ನಾವು ಮನೆ ಕಟ್ಟಬೇಕು ಅಂತ ಹೇಳ್ತಾ ಇದ್ಲು. ನೋಡಿ, ನಾವಿಂತನ ಬೇರೆ ಹೋಗೋ ಸುದ್ದಿ ಏನಾರ ಮಾತಾಡಿದ್ವಿ. ಯಾರನ್ನ ಕಂಡಾರ, ಅಯ್ಯೋ ಇವಳೆ ಚೈತ್ರನ ಏನು ಮಾತಾಡಿದ್ಲೋ ಏನೋ ಅಂದ್ಕೋಬೇಕಲ್ಲ ಜನ. ಹಂಗಂತ ಹೇಳೋಳು. ಮನೆ ಕಟ್ಬೇಕಂತೆ. ಮನೆಗೇನಾಗೈತಿ ಗನ್ವಾಗಿಲ್ಲಿ? ಅದೇ ಹೇಳಿದ್ದು. ಚೆನ್ನಾಗೈತೆ ಗನ್ವಾಗಿ. ಅದೇ ನಾವು ಇಲ್ಲಿಲ್ವಲ್ಲ, ಅದಕ್ಕೆ ನಿನಗೆಲ್ಲ ಮುದ್ದೆ ಎಲ್ಲ ಮಾಡಿಕ್ಬೇಕಲ್ಲ, ನಿನ್ನೆಲ್ಲ ನೋಡ್ಕೋಬೇಕಲ್ಲ, ಅದಕ್ಕೆ ಹಂಗಂತಾಳೋ ಏನೋ. ಅತ್ತೆ ಮಾಮ ಬೇರೆ ನೋಡ್ಕೋಬೇಕು, ಅದಕ್ಕೆ ನಾನೊಬ್ಳೆ ನೋಡ್ಕೋಬೇಕು, ನಾನೇ ಮಾಡಬೇಕು ಅಂತಲೋ ಏನೋ ಅವಳು. ಅದಕ್ಕೆ ಬೇರೆ ಹೋದ್ರೆ ಸವಾಸ ಅಲ್ಲ, ಸುಮ್ಮನೆ ಪಾಡಿಗೆ ನಾವಿರ್ಬೋದು ಅಂತ ಏನೋ. ನೆನ್ನೆ ಸಂಗಂಬಾಳಪ್ಪ
ಹೆಂಗ ನಿಮ್ಮ ಬಾವು ಬರಲಿ ಹೇಳ್ತೀನಿ ಅಂತ ಹೇಳ್ದೆ. ಕೇಳು ಅದೇನೋ ಎತ್ತ ಅಂತ ಹೇಳಿ ಕೇಳು ಅವಳನ್ನ. ಬಿಡು ಚೈತ್ರ, ನಾನು ಕೇಳಲಿ, ನಾನೆಲ್ಲ ಹೇಳ್ತೀನಿ. ಸುಮ್ಮನಿರಮ್ಮ, ಇನ್ನೂ ಸ್ವಲ್ಪ ದಿನ ಅಂತ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲ ಒಟ್ಟಿಗೆ ಇದ್ರೆ ಚಂದ. ಈಗ ಬೇರೆ ಹೋದ್ರೆ ನಾವು ಬೇರೆ ಹೋಗಿದ್ದೀವಿ ಅಮ್ಮಂಗಾಗುತ್ತೆ. ಅದಕ್ಕಾಗಿನ ನಾವು ಎಲ್ಲರೂ ಒಟ್ಟಿಗೆ ಚೆನ್ನಾಗಿರ್ಬೇಕು ಅಂತ ನಾವು ಆಸೆ ಪಡ್ತೀವಿ. ನಾವಿಂದೆಂದು ಬೇರೆ ಹೋಗ್ಬೇಕು ಅಂತ ನಾವು ಕೇಳೇ ಇಲ್ಲ. ನಾನು ಅವಾಗ ಕೇಳಿದೆ ನಮ್ಮ ಅತ್ತೆ ಮಾಮನ್ನ, ನಾವು ಕಿತ್ತು ಮನೆ ಕಟ್ಟೋಣ ಅಂತ ಹೇಳಿ. ಅವ ಬೇಡ, ಚೆನ್ನಾಗೈತೆ ಹಂಗೆ ಹಿಂಗೆ ಅಂದ್ರೆ ನಾವೇನ ಮಾಡ್ತೀವಿ ಅಂದ್ರೆ ಬಿಡಲಿಲ್ಲ ನಮ್ಮ ಅತ್ತೆ ಮಾಮ. ಅದಕ್ಕೇನೆ ನಾನು ಹಂಗಂದಿದ್ದು. ಬಿಡು, ನಾನು ಕೇಳಲಿ, ನಾನೆಲ್ಲ ಹೇಳ್ತೀನಿ. ಸುಮ್ಮನಿರಮ್ಮ, ಇನ್ನು ಸ್ವಲ್ಪ ದಿನ ಸೈಟ್ ಗಿಟ್ ತಗೊಂಡು ಇದ್ರಲ್ಲೆಲ್ಲ ಕಟ್ಕೇಳ್ರಿ ಅಂತ ಹೇಳ್ತೀನಿ. ಸೈಟ್ ತಗೊಂಡು ಅಲ್ಲೆಲ್ಲ ಕಟ್ಕೋಬೋದು. ಸುಮ್ಮನೆ ಅಡಿಕೆ ಸಸಿ ಬೆಳೆಯೋದು ಬಿಟ್ಟತ್ತ. ಅದ್ರದ್ದು ನಾವು ಅಡಿಕೆ ಸಸಿಗೆ ಇನ್ನೇನು ಆ ಕಡೆಗೆ ಅವ್ರದ್ದು ಜಾಗ ಐತಲ್ಲ ಅದ್ರ ಬೆಳ್ಕೊಂಡು ಇವ್ರು ಸೈಟ್ ತಗೊಂಡಾರಲ್ಲ ಅಲ್ಲಿ ಕಟ್ಕೊಂಡ್ರೆ ಆಯಿತು. ಅಷ್ಟೇಪ್ಪ, ಸುಮ್ಮನೆ ಮಾಡ್ಬೋದು. ಓಟು ಹಳೆ ಮನೆ ಕಿತ್ತು ಓಟುನು ಏರತ್ಕಿನ ನಾಸಿಕೆ, ಇವಾಗ ಓಟು ಸವಾಸನೆ ಬೇಡ. ಸುಮ್ಮನೆ ಅಲ್ಸ ಇಟ್ಟಂಡ್ರಲ್ಲ ಅಲ್ಲಿ ಕಟ್ಕೊಳ್ರಿ ಅನ್ನು. ಹೆಂಗ ನಾನು ಕೇಳಿದ್ರೆ ನಾನು ಹೇಳ್ತೀನಿ ಬಿಡು. ಈಗಳಮ್ಮ ಸುಮ್ಕಿರು, ಸುಮ್ಮನೆ ಅಲ್ಸ ಇಟ್ಟಾಣಿದ್ರಲ್ಲ ಅಲ್ಲಿ ಕಟ್ರಿ, ಸುಮ್ಮನೆ ಹಳೆ ಮನೆ ಕಿತ್ತು ಮಣ್ಣು ಹಸಿ ಕೋತಕ್ಕೆ ಆಗುತ್ತೆ ಅಂತ ಹೇಳ್ತೀನಿ. ಹೇಳು ಅಮ್ಮ, ಅಮ್ಮಣಿ, ಋತು ಋತು ಇವತ್ತೊಂದು ಬಂತು. ಎದ್ದಾಗ ಹೊಳ್ಬೇಕಾದ್ರೆ ಎತ್ಕೆಮಲ್ಲ, ಮನಿಕೊಂಡಾಗ ಋತು ಋತು ಅಂತ ಬರುತ್ತೆ ಇವತ್ತಿ. ಮನಿಕೊಂಡಾಗ ಬರೀ ಎತ್ಕೆಮಕ್ ತರಾಡದೆ. ಎದ್ದಾಗ ಹೊಳ್ತಿರ್ಬೇಕಾದ್ರೆ ಎತ್ಕೆಮಲ್ಲ, ಎದ್ದಾಗ ಹಂಗೆ ಹೊಳ್ತಾ ಇದ್ದಾಳೆ. ಸುಮ್ಮನೆ ಬಿಟ್ಟದೇ ಹೋಗುತ್ತೆ ಇವತ್ತಿ. ಋತು ಋತು ಅತ್ತೆ ಮನಿಕೊಂಡ ಇದ್ದಾಳೆ, ಸುಮ್ಕಿರು. ನೀನು ಮನಿಕೊಂಡಾಗ ಬರೀ ಋತು ಋತು ಅಂತ ಬತ್ತೀಯಮ್ಮ. ಎದ್ದಾಗ ಹೊಳ್ತಾ ಇದ್ದಾಳೆ, ಅವಾಗ ಎತ್ಕೆಮ್ಲಿಲ್ಲ, ಇವ ಋತು ಋತು ಅಂತ ಬಂದಿದೀಯ. ನಾನು ಇದ್ದಾಗ ಒಟ್ಟು ಕಾಸ ಬಾಸಕ್ಕಿರ್ಲಿಲ್ಲ, ದನಿ ತಗೊಳ್ದ ನಿಮ್ಮ ಆನ್ಸಿ ಇಟ್ಟಾಗುತ್ತೆ ಅಂತ ಅದೇ ಓದಿ. ಅಳ್ತಿದ್ಲ, ಬಿಡತ್ತ ನೀನು ಬಂದು ಎತ್ತಿ ಅಂತ ಅದೇ ಓದಿ. ಈಗ ಫ್ರೀಯಾಗಿದ್ನ ಅತ್ತೆ ಅಮ್ಮನಿಗೆ ಮಾತಾಡ್ಸೋಣ ಅಂತ ಬಂದೆ. ಮನಿಕೊಂಡವಳೆ ಅಲ್ಲೇ ನೀರೈತಿ, ಅಲ್ಲೇ ಸರಿತಿ ನಸ್ತಿ. ಇವಾಗಿನ ಸ್ನಾನ ಮಾಡಿಸಿ ಮನ್ಗಿಸಿದೀನಿ. ಮನಿಕೆಂಬ್ಲಿ ಒಂದು ಸೆಣನ ಅಂತ. ಅವಳಿಗೆ ನಿದ್ದೆ ಆಗ್ಬೇಕಣಮ್ಮ, ಇಲ್ಲಾಂದ್ರೆ ಕಿತ್ತ ಅಂಬ್ತಾಳೆ. ಇವ ಮನಿಕೊಂಡ್ರೆ ಅವಳು ಶಬ್ದ ಇಲ್ದಂಗೆ ಇದ್ಬಿಟ್ರೆ 3 ಗಂಟೆವರೆಗೂ ಮನಿಕೆಂಬ್ತಾಳೆ. ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಬೇಕು. ಚೆನ್ನಾಗಿ ನಿದ್ದೆ ಮಾಡ್ಬೇಕು ಹೇಳು. ನನ್ನಂಗೆ ನಮ್ಮ ಅಮ್ಮಣ್ಣಿ. ಅಂದರೆ ಒಂದು ಈಟ್ ಶಬ್ದ ಹಾಕಿದಂಗೆ ಎದ್ದಾಳ್ತಾಳೆ, ಬೋಲ್ ಎಚ್ಚರಿಕೆ. ನನ್ನಂಗೆ, ನನಗೂ ಹಂಗೇನೆ. ಎಂತ ನಿದ್ದು ಬಂದಿದ್ರು ಒಂದು ಆ ಥರ ಒಂದು ಪಿನ್ನ ಬೀಳಾಡ್ಬೇಕಾರೆ ಆ ಶಬ್ದಕ್ಕೆ ನನಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಹಂಗೆ ನಮ್ಮ ಅಮ್ಮಣಿನೂ ಹಂಗೇನೆ. ಒಂದು ಈಟು ಗಲಾಟೆ ಆಗೋಕ್ಕಿಲ್ಲ ಮನಿಕೆಮಲ್ಲ ಅಲ್ಲಿ. ಹುಡುಗರು ಬೋಲ್ ಗಲಾಟೆ ಮಾಡ್ತಾವಲ್ಲೇನ ಚೈತ್ರಮ್ಮ. ಆ ಹುಡುಗರು ಒಂದು ಕಡಿಕೆ, ನೀನೊಂದು ಕಡಿಕೆ. ಹೋಗತ್ಲಾಗ ಅವಳಿಗೆ ನಿದ್ದೆನೇ ಆಗಿಲ್ಲ. ಆ ಹುಡುಗರು ಹಂಗೇನೆ, ಆಗ್ಲೆಲ್ಲ ಬತ್ತವೆ ಜಿಟ್ಟದು, ಆಗ್ಲೆಲ್ಲ ಎತ್ಕೊಂಬಕ್ಕೆ ಹೋಗೋದು. ಅಯ್ಯೋ, ಆ ಹುಡುಗರು ಅಂತ ಬಿಡತ್ಲಾಗ ಏನು ತಿಟ್ಕೆ ಮಾಡ್ತಾವ, ಹಂಗೇನೆ ಬೊಲ್ ತಿಟ್ಕೆ ಮಾಡ್ತಾವ ಎರಡು ಹುಡುಗರು. ಜಿಟ್ಟೋದ್ವೇನ ಗೊತ್ತಾಗಲ್ಲ, ಏನಿಲ್ಲ. ಹುಡುಗರು ತ ಬಡ್ಕೊಂಬಕ್ಕಾಗಲ್ಲಪ್ಪ ಹಂಗೆ. ಸಾಕಾಗುತ್ತೆ. ಮನಿಕೊಂಡವಳೆ ಹಂಗೆ ಅತ್ಲಾಗ ಒಂದು ಸಣ್ಣ ಬರ್ತೀನಿ. ಒಂದೇ ಸಣ್ಣ ಆಸೆ ನಿಮ್ಮ ಅಮ್ಮಂದು. ಒಂದೇ ಸಣ್ಣ ಋತು ಋತು ಅಂತ ಬರುತ್ತೆ, ತಿರ್ಗಿ ಅದೇ ಹೋಗುತ್ತೆ. ಋತು ಅಂತ ಒಂದು ಸಣ್ಣ ಎತ್ಕೆಮುತ್ತಿ ಒಂದಿಟ್ಟು ಹೇಳಕ್ಕಿಲ್ಲ. ಕೊಳೆ 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 ಅಳ್ತಾಳೆ ಕೊಳೆ 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 ಅಳ್ತಾಳೆ ಅಂಬುತ್ತಿ. ನಮ್ಮ ಅಮ್ಮ ಹಂಗೇನಿ. ಸ್ಯಾನೆ ಹೊತ್ತು ಎತ್ಕೊಂಬಲ್ಲ ಹುಡುಗರು ಚೆನ್ನಾಗಿ ಎತ್ಕೊಂಡು ಒಂದು ಈಟು ಅಳ್ತಿದಂಗೆ ಕೊಳ್ಳೆ 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 ಅಂತೈತಿ. ಅವಳು ಹಂಗೆ ಒಂದಿಟ್ಟು ಕಿತ್ತ ಅಂಬ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಸುಗುಣರ ಅಕ್ಕನ ಮಕ್ಕಳು ನಮ್ಮ ಅಮ್ಮನಿನ ಮನಿಕೆಮಕ್ಕೇ ಬಿಡಲ್ಲ. ತೀಡ್ಕೆ ಹೇಳಿದ್ರೆ ಯಪ್ಪ ಮಕ್ಕಳಿಗೆ ಆಸೆ ಎಂಬ್ತಾರೆ. ಅಯ್ಯೋ, ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಸುಗುಣ ಏನು ಅನ್ಕೊಂತಾಳಪ್ಪ, ಅವ್ರ ಅಕ್ಕ ಏನು ಅನ್ಕೊಂಬತ್ತಪ್ಪ ಅನ್ಸುತ್ತೆ. ಅವಳಿಗೆ ನಿದ್ದೆ ಆಗಲಿಲ್ಲ ಅಂದರೆ ಅಳ್ತಿರ್ತಾಳೆ ಹಂಗೆ ಸಾಯಂಕಾಲ ಗಂಟ. ಅವಳನ್ನ ಸುಧಾರ್ಸೋಕ್ಕಾಗಲ್ಲ, ಸ್ವಲ್ಪ ಖ್ಯಾತೆ ಜಾಸ್ತಿ. ಅದಕ್ಕಾಗಿನ ನಾನು ಹೇಳಿದ್ರೆ ಅವ್ರು ಏನು ಅನ್ಕೊಂತಾರಪ್ಪ ಅಮ್ಮಂಗಾಗುತ್ತೆ. ಹೋಗತ್ಲಾಗ ಮಕ್ಳಿಗಂತೂ ಹೇಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನಮ್ಮ ಅತ್ತೇನೋ ಒಂದು ಕಡಿಗೆ ಹಂಗೇನೆ. ಮನೆ ಕಣ್ಣಾಗ ಋತು ಋತು ಅಂತ ಬರುತ್ತೆ, ಎದ್ದು ಅಳ್ತಿರ್ಬೇಕಾದ್ರೆ ಎತ್ಕೊಂಬಲ್ಲ. ಹಂಗೆ ನಮ್ಮ ಅತ್ತೇನೋ ಮಕ್ಳಿದ್ದಂಗೆ. ಆ ಹುಡುಗರಿಗೆ ನಾತಾತ ನಮ್ಮ ಅತ್ತೆ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.